ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಗಲೂರಿನ ಒಂದು ಹಾಂಟೆಡ್ ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅದನ್ನು ಸಾಧಿಸಿದ ಮೇಲೆ ಅವರ ಮುಖದಲ್ಲಿ ಇಡೀ ಪ್ರಪಂಚವನ್ನೇ ಗೆದ್ದಿರೋ ಖುಷಿಯನ್ನು ನಾವು ನೋಡಬಹುದು. ಆದರೆ ತುತ್ತು ತುತ್ತು ಅನ್ನಕ್ಕೂ ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಒಂದು ಸ್ವಂತ ಮನೆ ತಗೊಂಡ ಮೇಲೆ ಅದೇ ಮನೆ ಆ ಫ್ಯಾಮಿಲಿಯಲ್ಲಿರೋ ಅಷ್ಟು ಜನರ ಪ್ರಾಣವನ್ನು ತೆಗೆಯೋದಕ್ಕೆ ಮುಂದಾಗಿದೆ ಅಂದರೆ ನೀವು ನಂಬ್ತೀರಾ? ಆದರೆ ಬಾಗಲೂರಿನಲ್ಲಿ ಒಂದು ಹಾಂಟೆಡ್ ಮನೆ ಇದೆ. ಅದರಲ್ಲಿ ವಾಸ ಮಾಡೋದಕ್ಕೆ ಅಂತ ಹೋದ ಆ ಫ್ಯಾಮಿಲಿಗೆ ಆ ಮನೆಯಲ್ಲಿ ಇದ್ದ ಪ್ರೇತಾತ್ಮ ಒಂದು ಹೇಗೆಲ್ಲ ಕಾಟ ಕೊಡ್ತು ಅಂತ ಗೊತ್ತಾದರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ಇವತ್ತು ಕೂಡ ಆ ಮನೆಯ ಹೆಸರು ಕೇಳಿದ್ರೆ ಆ ಫ್ಯಾಮಿಲಿ ಭಯಕ್ಕೆ ಗಡಗಡ ಅಂತ ನಡುಗುತ್ತೆ. ಅಂಥ ಒಂದು ಅತಿ ಭಯಂಕರ ಹಾಗೂ ತರ್ಕಕ್ಕೆ ನಿಲುಕದ ಘಟನೆಗಳು ಆ ಮನೆಯಲ್ಲಿ ನಡೆದಿದೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಬಾಗಲೂರಿನ ಆ ಒಂದು ಹಾಂಟೆಡ್ ಮನೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದು ನಾಗರಾಜ್ ಮತ್ತು ಅವರ ಫ್ಯಾಮಿಲಿ. ಇನ್ನು ಈ ಒಂದು ಘಟನೆ ನಡೆದಿದ್ದು 2010ರಲ್ಲಿ, ಅಂದರೆ ಸುಮಾರು 14 ವರ್ಷಗಳ ಹಿಂದೆ. ಸೊ ನಾಗರಾಜ್ ಅವರ ಫ್ಯಾಮಿಲಿಯಲ್ಲಿ ಟೋಟಲ್ ಆಗಿ 4 ಜನ ಇರ್ತಾರೆ. ನಾಗರಾಜ್, ಅವರ ಹೆಂಡತಿ ಶಶಿಕಲಾ, ಮಗ ಗಂಗರಾಜು ಮತ್ತು ಮಗಳು ಮಂಜುಳಾ. ಇನ್ನು ನಾಗರಾಜ್ ಒಬ್ಬ ಗವರ್ನ್ಮೆಂಟ್ ಎಂಪ್ಲಾಯಿ ಆಗಿದ್ದು ಒಂದು ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಆದರೆ ಮನೆಯಲ್ಲಿ ಮಕ್ಕಳು ಇನ್ನೂ ಚಿಕ್ಕವರು, ಎಲ್ಲರೂ ಓದ್ತಾ ಇರ್ತಾರೆ. ಮನೆ ಮೇಂಟೆನೆನ್ಸ್, ಬಾಡಿಗೆ, ಅದು ಇದು ಅಂತ ಅವ್ರಿಗೆ ಬರ್ತಾ ಇದ್ದ ಸ್ಯಾಲ್ರಿ ಅಲ್ಲಿಗಲ್ಲಿಗೆ ಸರಿ ಹೋಗ್ತಾ ಇತ್ತು. ಹೀಗೆ ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನೋ ನಾಗರಾಜ್ ಅವರ ಕನಸಾಗೆ ಉಳ್ಕೊಳ್ಳುತ್ತೆ. ಹೀಗೆ ವರ್ಷಗಳು ಉರುಳಿ ಹೋಗುತ್ತೆ. ಮಕ್ಕಳು ಕೂಡ ದೊಡ್ಡವರಾಗ್ತಾರೆ. ವಿದ್ಯಾಭ್ಯಾಸ ಮುಗಿಸಿ ಅವರು ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಾಗರಾಜ್ ಅವ್ರಿಗೂ ವಯಸ್ಸಾಗ್ತಾ ಬಂತು. ಕೊನೆಗೆ ನಾಗರಾಜ್ ಅವರಿಗೆ ರಿಟೈರ್ಮೆಂಟ್ ಆಗುತ್ತೆ. ಆಗ ನಾಗರಾಜ್ ಅವ್ರಿಗೆ ಒಂದಷ್ಟು ಅಮೌಂಟ್ ಅನ್ನೋದು ಕೊಡ್ತಾರೆ. ಅದನ್ನು ನಾಗರಾಜ್ ಅವರು ಹಾಗೆ ಜೋಪಾನವಾಗಿ ಅಕೌಂಟ್ನಲ್ಲಿ ಇಟ್ಕೋತಾರೆ. ಸೊ ಒಂದು ದಿನ ಮಕ್ಕಳು ತಂದೆ ನಾಗರಾಜ್ ಹತ್ರ ಬಂದು, ಅಪ್ಪ, ನಾವು ಚಿಕ್ಕವರಾಗಿದ್ದಿಂದ ನೋಡ್ತಾ ಇದ್ದೀವಿ, ನಿನಗೆ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಆಸೆ ಆಗಿತ್ತಲ್ವಪ್ಪ. ಆದರೆ ಆಗ ಕಷ್ಟ ಇತ್ತು. ಆದರೆ ಈಗಿಲ್ಲ. ನಾವೆಲ್ಲ ದುಡಿತಾ ಇದ್ದೀವಲ್ವಪ್ಪ, ನಾವು ಸಪೋರ್ಟ್ ಮಾಡ್ತೀವಿ. ನಿನಗೆ ಬಂದಿರೋ ರಿಟೈರ್ಮೆಂಟ್ ದುಡ್ಡಿನ ಜೊತೆಗೆ ನಾವು ಕೂಡ ದುಡ್ಡು ಹಾಕ್ತೀವಪ್ಪ. ಒಂದು ಒಳ್ಳೆ ಮನೆ ತಗೊಳ್ಳೋಣ, ನಾವು ಚೆನ್ನಾಗಿರೋಣಪ್ಪ ಅಂತ ಹೇಳ್ತಾರೆ. ಮಕ್ಕಳು ಈ ರೀತಿ ಹೇಳೋದನ್ನು ಕೇಳಿಸ್ಕೊಂಡು ನಾಗರಾಜ್ ಅವರಿಗೆ ತುಂಬ ಖುಷಿಯಾಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಅಂತ, ಸರಿ ಆಯಿತು ಮಕ್ಕಳ, ಹಾಗೆ ಮಾಡೋಣ ಅಂತ ಹೇಳಿ ಅವರ ಅಕೌಂಟ್ನಲ್ಲಿ ಇಟ್ಟಿದ್ದ ಅಮೌಂಟ್ ಜೊತೆಗೆ ಮಕ್ಕಳು ಕೊಟ್ಟ ಅಮೌಂಟ್ ಎರಡನ್ನೂ ಸೇರಿಸಿ ಒಳ್ಳೆ ಮನೆ ತಗೊಳ್ಳೋದಕ್ಕೆ ಎಲ್ಲ ಕಡೆ ಹುಡುಕಾಡ್ತಾರೆ. ಆದರೆ ನಾಗರಾಜ್ ಎಷ್ಟೇ ಹುಡುಕಿದ್ರೂ ಅವರಿಗೆ ಯಾವ ಮನೆ ಕೂಡ ಸಿಗ್ತಾ ಇರಲಿಲ್ಲ. ಯಾಕಂದರೆ ಮನೆ ಇಷ್ಟ ಆದರೆ ರೇಟ್ ಜಾಸ್ತಿ ಹೇಳ್ತಾ ಇದ್ರು. ಇಲ್ಲ, ರೇಟ್ ಅವರ ಬಡ್ಜೆಟ್ನಲ್ಲಿ ಬಂದರೂ ಕೂಡ ಮನೆ ಅವರ ಫ್ಯಾಮಿಲಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ರೀತಿ ಮನೆಯ ಹುಡುಕಾಟದಲ್ಲೇ ಕೆಲವು ತಿಂಗಳುಗಳು ಕಳೆದು ಹೋಗುತ್ತೆ. ಆದರೆ ಒಂದು ದಿನ ನಾಗರಾಜ್ಗೆ ಯಾರೋ ಒಬ್ಬ ಮನೆ ಬ್ರೋಕರ್ ಬಾಗಲೂರಿನ ಬಳಿ ವಿಧಾನಸೌಧ ಲೇಔಟ್ನಲ್ಲಿ ಕಟ್ಟಿರೋ ಮನೆನೇ ಸೇಲ್ ಮಾಡ್ತಾ ಇದ್ದಾರಂತೆ. ಅದು ಬೇರೆ ಒಳ್ಳೆ ರೇಟ್ಗೆ ಕೊಡ್ತಾ ಇದ್ದಾರಂತೆ. ಬೇಕಿದ್ರೆ ಬನ್ನಿ, ಇಬ್ಬರು ಹೋಗಿ ವಿಚಾರಿಸೋಣ, ಎಲ್ಲ ಓಕೆ ಆದರೆ ಮನೆ ತಗೊಳ್ಳಿರಂತೆ ಅಂತ ಆ ಬ್ರೋಕರ್ ನಾಗರಾಜ್ಗೆ ಹೇಳ್ತಾನೆ.
ಆಗ ನಾಗರಾಜ್ ಮತ್ತೆ ಆ ಬ್ರೋಕರ್ ಇಬ್ಬರು ಬಾಗಲೂರಿನ ಬಳಿ ಇರೋ ವಿಧಾನಸೌಧ ಲೇಔಟ್ನಲ್ಲಿ ಸೇಲ್ಗೆ ಇದ್ದ ಮನೆಯ ಓನರ್ನ ಮೀಟ್ ಮಾಡಿ ಮನೆಯನ್ನ ಕೂಡ ನೋಡ್ತಾರೆ. ಆದರೆ ಆಶ್ಚರ್ಯವೆಂಬಂತೆ ಆ ಮನೆ ತುಂಬ ಅಂದರೆ ತುಂಬಾನೇ ಸುಂದರವಾಗಿತ್ತು. ಜೊತೆಗೆ ಆ ಮನೆಯ ಓನರ್ ಹೇಳ್ತಾ ಇದ್ದ ರೇಟ್ ಕೂಡ ನಾಗರಾಜ್ ಅವರ ಬಜೆಟ್ನಲ್ಲೇ ಬರ್ತಾ ಇತ್ತು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಆ ಲೇಔಟ್ನಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಅನ್ನೋದು ಇರಲಿಲ್ಲ. ಎಲ್ಲೋ ಅಲ್ಲೊಂದು ಮನೆ ಇತ್ತು ಅಷ್ಟೇ. ಇದರಿಂದ ನಾಗರಾಜ್ ಆ ಮನೆಯ ಓನರ್ನ ಈ ರೀತಿ ಕೇಳ್ತಾರೆ, ಸರ್ ನಮಗೆ ಮನೆ ಕೂಡ ಇಷ್ಟ ಆಯಿತು, ನೀವು ಹೇಳಿರೋ ರೇಟ್ ಕೂಡ ನಮಗೆ ಒಪ್ಪಿಗೆ ಆಗಿದೆ, ಆದರೆ ಇಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ವಲ್ಲ ಸರ್, ಮನೆಗಳು ಕೂಡ ಅಷ್ಟೇ ಎಲ್ಲೋ ಒಂದೊಂದು ಮನೆ ಇದೆ ಸರ್, ಹೇಗೆ ಸರ್ ಕಷ್ಟ ಆಗಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ಮನೆಯ ಓನರ್, ನೋಡಿ ನಾಗರಾಜ್ ಅವರೇ, ಈಗ ನಿಮಗೆ ಈ ಏರಿಯಾ ಡೆವಲಪ್ಮೆಂಟ್ ಇಲ್ಲ ಅನ್ನಿಸ್ಬೋದು, ಆದರೆ 5 ವರ್ಷ ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗಲೂ ಅಷ್ಟೇ ನಿಮಗೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಒಳ್ಳೆ ವಾತಾವರಣ, ಸೈಲೆಂಟಾಗಿರುತ್ತೆ, ಯಾರ ಗಲಾಟೆನೂ ಇರೋದಿಲ್ಲ. ನೀವು ಬೇರೆ ರಿಟೈರ್ಡ್ ಆಗಿದ್ದೀರಾ, ನಿಮಗೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳು ಕೆಲಸಕ್ಕೆ ಹೋಗೋದಕ್ಕೆ ಏನೂ ಕಷ್ಟ ಆಗಲ್ಲ. ಬಾಗ್ಲೂರು ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ, ಬಸ್ ವ್ಯವಸ್ಥೆ ಕೂಡ ಇದೆ, ಇನ್ನೇನು ಬೇಕು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಸರ್, ನಮ್ಮ ಮನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಎಲ್ಲರೂ ಒಪ್ಕೊಂಡ್ರೆ ಅವ್ರಿಗೂ ಮನೆ ತೋರಿಸಿ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ನಾಗರಾಜ್ ಹೇಳ್ತಾನೆ. ಇದಾದ ನಂತರ ನಾಗರಾಜ್ ಹೆಂಡತಿ ಮಕ್ಕಳಿಗೆ ಮನೆ ಹೇಗಿದೆ, ರೇಟ್ ಎಷ್ಟು, ಅಲ್ಲಿನ ಅನುಕೂಲ ಅನಾನುಕೂಲಗಳ ಬಗ್ಗೆ ಫ್ಯಾಮಿಲಿಗೆ ವಿವರಿಸ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಫ್ಯಾಮಿಲಿ ಕೂಡ ಒಂದು ಸಾರಿ ಬಂದು ಮನೆಯನ್ನು ನೋಡಿ ಅವರು ಕೂಡ ಓಕೆ ಅಂತ ಹೇಳಿಬಿಡ್ತಾರೆ. ಇದಾದ ನಂತರ 1 ವಾರಕ್ಕೆಲ್ಲ ನಾಗರಾಜ್ ಅವರು ಆ ಮನೆಯನ್ನು ಖರೀದಿ ಮಾಡ್ತಾರೆ. ಗೃಹ ಪ್ರವೇಶ ಕೂಡ ಮಾಡಿ ಫ್ಯಾಮಿಲಿ ಪೂರ್ತಿ ಆ ಮನೆಗೆ ಶಿಫ್ಟ್ ಆಗ್ತಾರೆ. ನಾಗರಾಜ್ ಅವರ ಮುಖದಲ್ಲಿ ಇಡೀ ಜಗತ್ತನ್ನು ಗೆದ್ದಿದ್ದೀನೇನೋ ಅನ್ನೋ ಖುಷಿ ಕಾಣಿಸ್ತಾ ಇತ್ತು. ಅವರ ಹೆಂಡತಿ ಮಕ್ಕಳ ಮುಖದಲ್ಲಿ ತಂದೆಯ ಆಸೆ ನೆರವೇರ್ತಲ್ವಾ ಅನ್ನೋ ಖುಷಿ ಕಾಣಿಸ್ತಾ ಇತ್ತು. ಆದರೆ ಪಾಪ ಆ ಫ್ಯಾಮಿಲಿಯ ಖುಷಿ ಬಹಳ ದಿನಗಳ ಕಾಲ ಇರಲಿಲ್ಲ. ಯಾಕಂದರೆ ಆ ಮನೆಯಲ್ಲಿ ಅವರಿಗಿಂತ ಮುಂಚೆನೇ ಒಂದು ಅತೃಪ್ತ ಪ್ರೇತಾತ್ಮ ಬಂದು ಸೇರಿಕೊಂಡಿತ್ತು. ಅದು ಆ ಫ್ಯಾಮಿಲಿಗೆ ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇಷ್ಟಕ್ಕೂ ಆಗಿದ್ದೇನೆಂದರೆ, ನಾಗರಾಜ್ ಅವರ ಫ್ಯಾಮಿಲಿ ಆ ಮನೆಗೆ ಶಿಫ್ಟ್ ಆದಮೇಲೆ ಒಂದು 15 ದಿನಗಳ ಕಾಲ ಎಲ್ಲ ನಾರ್ಮಲ್ ಆಗಿತ್ತು. ಆದರೆ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಎಲ್ಲ ಮನೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಯಾರೋ ಅವರ ಮನೆಯ ಸುತ್ತ ಮತ್ತು ಅವರ ಲೇಔಟ್ನಲ್ಲಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಆ ಲೇಔಟ್ನಲ್ಲಿ ಎಲ್ಲೋ ಒಂದೊಂದು ಮನೆ ಇತ್ತು. ಆದ್ದರಿಂದ ಆ ಕಾಲ್ಗೆಜ್ಜೆಯ ಶಬ್ದ ಮನೆಯವರಿಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಂತರ ಬೆಳಗ್ಗೆ ಎದ್ದು ನಾಗರಾಜ್ ಸುತ್ತಮುತ್ತ ಇರೋ ಮನೆಯವರನ್ನು ಕೇಳಿದಾಗ ಅವರು ನಮಗೆ ಯಾವುದೇ ರೀತಿ ಶಬ್ದ ಬರಲಿಲ್ಲ ಅಂತ ಹೇಳಿಬಿಡ್ತಾರೆ. ಆವತ್ತು ಶುರುವಾದ ಆ ಕಾಲ್ಗೆಜ್ಜೆಯ ಶಬ್ದ ಪ್ರತಿದಿನ ಕೇಳಿಸೋದಕ್ಕೆ ಶುರುವಾಗುತ್ತೆ. ಇದರಿಂದ ನಾಗರಾಜ್ ಅವರ ಮಗ ಗಂಗರಾಜು ಏನು ಮಾಡ್ತಾರೆ ಅಂದರೆ, ಮನೆ ಕಾವಲಿಗೆ ಅಂತ ಒಂದು ನಾಯಿಯನ್ನು ತಗೊಂಡು ಬರ್ತಾರೆ. ಆದರೆ ಪ್ರತಿದಿನ ಆ ನಾಯಿ ಮಧ್ಯರಾತ್ರಿ ಆದರೆ ಸಾಕು ಯಾರನ್ನೋ ನೋಡಿ ಬೊಗಳ್ತಾ ಇತ್ತು. ಆದರೆ ಆ ನಾಯಿ ಯಾರನ್ನ ನೋಡಿ ಬೊಗಳ್ತಾ ಇದೆ ಅಂತ ಮಾತ್ರ ಇವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಇವರ ಕಣ್ಣಿಗೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಈ ರೀತಿ ಇರಬೇಕಾದ್ರೆ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಅವರು ಸಾಕಿದ್ದ ನಾಯಿ ತುಂಬ ಅಂದರೆ ತುಂಬ ಜೋರಾಗಿ ಬೊಗಳ್ತಾ ಇತ್ತು. ಯಾರೋ ಅವರ ಮನೆ ಮುಂದೆನೆ ನಿಂತ್ಕೊಂಡಿದ್ದಾರೇನೋ ಅನ್ನೋ ಥರ ಬೊಗಳ್ತಾ ಇತ್ತು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಅವರ ನಾಯಿ ಸೈಲೆಂಟ್ ಆಗಿಬಿಡುತ್ತೆ. ಆದರೆ ನೆಕ್ಸ್ಟ್ ದಿನ
ನಾಗರಾಜ್ ಅವರ ಹೆಂಡತಿ ಬೆಳಗ್ಗೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕೋಣ ಅಂತ ಬಾಗಿಲನ್ನು ತೆಗೀತಾರೆ ಅಷ್ಟೇ. ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ನಾಗರಾಜ್ ಅವರ ಹೆಂಡತಿ ಶಶಿಕಲಾ ಜೋರಾಗಿ ಕಿರ್ಚಾಡ್ಬಿಡ್ತಾರೆ. ಯಾಕಂದ್ರೆ ಅವರ ನಾಯಿ ಮನೆ ಮುಂದೆನೆ ಸತ್ತು ಬಿದ್ದಿತ್ತು. ಮತ್ತೊಂದು ಭಯಂಕರವಾದ ವಿಷಯ ಏನಂದ್ರೆ ಅವರ ನಾಯಿಯ ತಲೆ ಹಿಂದೆ ತಿರುಗಿತ್ತು. ಅಂದ್ರೆ ಯಾರೋ ಆ ನಾಯಿಯ ತಲೆಯನ್ನ ಮುರಿದು ಸಾಯಿಸಿದ್ದಾರೇನೋ ಅನ್ನೋ ಥರ ಇತ್ತು. ಆದರೆ ಆ ಜಾಗದಲ್ಲಿ ಯಾವುದೇ ರಕ್ತದ ಕಲೆಗಳು ಇರಲಿಲ್ಲ. ಈಗ ನಾಗರಾಜ್ ಮತ್ತೆ ಅವರ ಫ್ಯಾಮಿಲಿಗೆ ಆ ಮನೆಯಲ್ಲಿ ಇರೋದಕ್ಕೆ ಏನೋ ಒಂಥರ ಅನುಮಾನ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕೆಲವು ದಿನಗಳು ಕಳೆದು ಹೋಗುತ್ತೆ. ಪ್ರತಿದಿನ ಬರ್ತಾ ಇದ್ದ ಆ ಕಾಲ್ಗೆಜ್ಜೆಯ ಶಬ್ದ ಕೂಡ ನಿಂತು ಹೋಗುತ್ತೆ. ಆದರೆ ಒಂದು ದಿನ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿರ್ಬೇಕಾದ್ರೆ ನಾಗರಾಜ್ ಅವರ ಹೆಂಡತಿ ಶಶಿಕಲಾ ಅವರಿಗೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಅಂದರೆ ಯಾರೋ ಅವರನ್ನು ಜೋರಾಗಿ ಕೈ ಮೇಲೆ ತಟ್ಟಿ ಎಬ್ಬರಿಸಿರೋ ಥರ ಬೆಚ್ಚಿ ಬೀಳ್ತಾರೆ. ಆದರೆ ಆ ರೂಮಲ್ಲಿ ಶಶಿಕಲಾ ಮತ್ತೆ ಪಕ್ಕದಲ್ಲಿ ಮಲಗಿದ್ದ ಅವರ ಹಸ್ಬೆಂಡ್ ನಾಗರಾಜ್, ಇವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಹೀಗೆ ಶಶಿಕಲಾ ಅವರಿಗೆ ಆ ಮನೆಯಲ್ಲಿ ಮೊದಲ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ರೀತಿ ಇನ್ನೂ ಒಂದು ಸ್ವಲ್ಪ ದಿನಗಳು ಕಳೆದು ಹೋಗುತ್ತೆ. ಮನೆಯಲ್ಲಿ ಎಲ್ಲರೂ ಆ ಮನೆಗೆ ಸ್ವಲ್ಪನೇ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಅಷ್ಟರಲ್ಲೇ ಆ ಮನೆಯಲ್ಲಿ ಆಗಬಾರದ ಒಂದು ಘಟನೆ ನಡೆದು ಹೋಗುತ್ತೆ. ಅದೇನೆಂದರೆ ಒಂದು ದಿನ ನಾಗರಾಜ್ ಅವರ ಮಗಳು ಮಂಜುಳಾ ಕೆಲಸದಿಂದ ಅವತ್ತು ತಡವಾಗಿ ಅವರ ಮನೆಗೆ ಬರ್ತಾರೆ. ಹೀಗೆ ಮಂಜುಳಾ ವಿಧಾನಸೌಧ ಲೇಔಟ್ನಲ್ಲಿ ನಡ್ಕೊಂಡು ಅವರ ಮನೆಯ ಕಡೆಗೆ ಬರ್ತಾ ಇರಬೇಕಾದ್ರೆ ಒಂದಷ್ಟು ದೂರದಿಂದನೇ ಅವರ ಮನೆಯ ಮಹಡಿ ಮೇಲೆ ಯಾರೋ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡಿರೋ ತುಂಬ ಉದ್ದನೆಯ ವ್ಯಕ್ತಿ ಓಡಾಡ್ತಾ ಇರೋ ಥರ ಕಾಣಿಸುತ್ತೆ. ಮನೆಗೆ ಯಾರೋ ಬಂದಿದ್ದಾರೆ ಅಂದ್ಕೊಂಡು ಮಂಜುಳಾ ಮನೆಯ ಒಳಗೆ ಬಂದು, ಅಮ್ಮ, ಯಾರಮ್ಮ ನೆಂಟರು ಮನೆಗೆ ಬಂದಿರೋದು, ಯಾರವರು ಅಂತ ತಾಯಿಯನ್ನು ಕೇಳ್ತಾಳೆ. ಅದಕ್ಕೆ ಅವರ ತಾಯಿ ಶಶಿಕಲಾ, ಯಾರೂ ಇಲ್ವಲ್ಲ ಮಂಜು, ನೀನು ಯಾರನ್ನ ನೋಡಿದೆ ಅಂತ ಕೇಳ್ತಾರೆ. ಆಗ, ಅಮ್ಮ, ನಾನು ಆ ಟರ್ನಿಂಗ್ನಲ್ಲಿ ನಡ್ಕೊಂಡು ಬರ್ತಾ ಇರೋವಾಗ ನಮ್ಮ ಮನೆ ಮಾಡಿ ಮೇಲೆ ಯಾರೋ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ವಾಕ್ ಮಾಡ್ತಾ ಇರೋ ಥರ ಕಾಣಿಸ್ತು, ಅದಕ್ಕೆ ಕೇಳಿದೆ ಯಾರಾದರೂ ನೆಂಟರು ಬಂದಿದ್ದಾರೇನೋ ಅಂತ ಹೇಳ್ತಾಳೆ. ತಕ್ಷಣ ಅವರ ತಾಯಿ ಶಶಿಕಲಾ ಮತ್ತು ಮಂಜುಳಾ ಇಬ್ಬರು ಮಾಡಿ ಮೇಲೆ ಹೋಗಿ ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಆದರೆ ಮನೆ ಮಾಡಿ ಮೇಲೆ ಯಾರಂದರೆ ಯಾರೂ ಇರೋದಿಲ್ಲ. ಇದು ಆ ಮನೆಯ ಮಗಳಾದ ಮಂಜುಳಾಗೆ ಆದ ಮೊದಲ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಇದಾದ ಮೇಲೆ ನೆಕ್ಸ್ಟ್ ದಿನ ಸೇಮ್ ಅದೇ ರೀತಿ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ಮಲಗಿರಬೇಕಾದ್ರೆ ನಾಗರಾಜ್ ಅವರ ಹೆಂಡತಿ ಶಶಿಕಲಾ ಅವರಿಗೆ ಸಡನ್ನಾಗಿ ಎಚ್ಚರವಾಗುತ್ತೆ. ಅಂದರೆ ಯಾರೋ ಫೋರ್ಸ್ಫುಲ್ಲಾಗಿ ಎಬ್ಬರಿಸಿರೋ ಥರ. ಆಗ ಬೆಚ್ಚಿ ಬಿದ್ದು ಎದ್ದ ಶಶಿಕಲಾ ಅವರಿಗೆ ಆ ರೂಮ್ನಲ್ಲಿ ಯಾರೂ ಕಾಣಿಸ್ಲಿಲ್ಲ. ಇದಾದ ನಂತರ ಶಶಿಕಲಾ ಅವರು ನೀರು ಕುಡಿಯೋದಕ್ಕೆ ಅಂತ ಕಿಚನ್ ಕಡೆಗೆ ಹೋಗ್ತಾರೆ ಅಷ್ಟೇ. ಅಲ್ಲಿ ಕಿಚನ್ನಲ್ಲಿ ಕಂಡ ದೃಶ್ಯವನ್ನು ನೋಡಿ ಶಶಿಕಲಾ ಅವರಿಗೆ ಎದೆ ಬಡಿತವೆ ನಿಂತು ಹೋಗಿತ್ತು. ಕೈ ಕಾಲು ಅಲುಗಾಡಿಸೋದಕ್ಕೂ ಆಗದೆ ಸ್ವಾಧೀನ ಕಳೆದುಕೊಳ್ತಾರೆ. ಯಾಕಂದರೆ ಕಿಚನ್ಗೆ ಹೋದ ಶಶಿಕಲಾ ಅವರಿಗೆ ಅಲ್ಲಿ ಸೆಲ್ಫ್ ಮೇಲೆ ಒಂದು ವಿಕಾರ ಹಾಗೂ ಭಯಂಕರವಾದ ಆಕೃತಿ ಕೂತ್ಕೊಂಡಿರೋದನ್ನು ನೋಡ್ಬಿಡ್ತಾರೆ. ಅದನ್ನು ನೋಡಿ ಶಶಿಕಲಾ ಅವರು ಜೋರಾಗಿ ಕಿರ್ಚಾಡ್ಕೊಂಡು ಹಾಲ್ಗೆ ಬಂದು ಬಿದ್ದು ಬಿಡ್ತಾರೆ. ಅವರು ಜೋರಾಗಿ ಕಿರ್ಚಿದ್ದನ್ನು ನೋಡಿ ಮಕ್ಕಳು ಮತ್ತು ಅವರ ಹಸ್ಬೆಂಡ್ ಓಡಿ ಬಂದು ಶಶಿಕಲಾ ಅವರನ್ನು ಏನಾಯ್ತು ಅಂತ ಕೇಳ್ತಾರೆ. ನಡೆದ ಎಲ್ಲ ವಿಷಯವನ್ನು ಶಶಿಕಲಾ ಗಂಡ ಮತ್ತು ಮಕ್ಕಳಿಗೆ ಹೇಳ್ತಾರೆ.
ಆದರೆ ದುರಾದೃಷ್ಟವಶಾತ್ ಅದೇ ಸಮಯಕ್ಕೆ ಶಶಿಕಲಾ ಅವ್ರಿಗೆ ಸ್ಟ್ರೋಕ್ ಹೊಡೆದು ಬಿಡುತ್ತೆ. ಈಗಲೂ ಕೂಡ ಶಶಿಕಲಾ ಅವರು ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆವತ್ತು ಆ ಮನೆಯನ್ನು ಖಾಲಿ ಮಾಡಿದ ನಾಗರಾಜ್ ಮತ್ತು ಅವರ ಫ್ಯಾಮಿಲಿ ಇವತ್ತಿಗೂ ಕೂಡ ಆ ಮನೆಯ ಒಳಗೆ ಕಾಲಿಟ್ಟಿಲ್ಲ. ಇವತ್ತಿಗೂ ಕೂಡ ಆ ಮನೆ ನಾಗರಾಜ್ ಅವರ ಹೆಸರಿನಲ್ಲೇ ಇದೆ. ಆದರೆ ನಾಗರಾಜ್ ಆ ಮನೆಯ ಒಳಗೆ ಹೋಗೋದಕ್ಕೆ ಇವತ್ತಿಗೂ ಧೈರ್ಯ ಮಾಡಿಲ್ಲ. ಇದು ಬಾಗಲೂರಿನ ಒಂದು ಹಾಂಟೆಡ್ ಮನೆಯಲ್ಲಿ ನಾಗರಾಜ್ ಮತ್ತು ಅವರ ಫ್ಯಾಮಿಲಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಈ ಸ್ಟೋರಿಯನ್ನು ನಾಗರಾಜ್ ಅವರು ನನ್ನ ಜೊತೆ ಹೇಳುವಾಗಲೂ ಕೂಡ ತುಂಬ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಆದಷ್ಟು ಬೇಗ ನಾಗರಾಜ್ ಅವರ ಹೆಂಡತಿ ಶಶಿಕಲಾ ಗುಣಮುಖರಾಗಲಿ ಅಂತ ನಾವೆಲ್ಲರೂ ಆಶಿಸೋಣ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.